ಇನ್ನೆರಡು ದಿನಕ್ಕೆ ಬಂಡತನದ ಉತ್ತರಗಳು ಕೊಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಈ ದೇಶದ ಒಂದು ಕಾನೂನಿದೆ, ಆ ಕಾನೂನಿಗೆ ತಕ್ಕಂತೆಯೇ CBIಗೆ ನೀವು ಇದನ್ನು ಎಲ್ಲ ಪ್ರಕರಣಗಳು ಕೂಡ 21 ಪ್ರಕರಣಗಳು ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಿ ಕೊಟ್ಟರು. ಅದಷ್ಟು ಕೊಟ್ಬಿಡಿ, BJP ಸಂದರ್ಭದಲ್ಲಿ ಯಾವ್ಯಾವ ಹಗರಣಗಳಾಗಿದೆ ಅಂತ. ಅದೇ ರೀತಿ ನಿಮ್ಮ ಸರ್ಕಾರದಲ್ಲಿ ಏನಿದೆ ಅದನ್ನು ಸೇರಿಸ್ಕೊಡಿ. ಆಗೇನಾಗುತ್ತೆ, ನಿಜಕ್ಕೂ ಕೂಡ ಒಂದೂ ಕಪ್ಪು ಚುಕ್ಕೆ ಇಲ್ದರಂಥ ಮುಖ್ಯಮಂತ್ರಿ ಅನ್ನೋಂಥ ಪ್ರಶ್ನೆ ಬರುತ್ತೆ. ಈಗ ಈ 40 ವರ್ಷದ ರಾಜಕಾರಣದಲ್ಲಿ ನಿಮ್ಮ ಎಷ್ಟು ಕಪ್ಪು ಚುಕ್ಕೆಗಳಿದ್ದಾವೆ ಅನ್ನೋದನ್ನು ಹೊರಗೆ ಬರೋದನ್ನು ಮುಚ್ಚಿಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದೀರಾ. ನೇರವಾಗಿ ಸಿಕ್ಕಿರೋಂಥ ವ್ಯವಸ್ಥೆ ಇದು, ಮೂಡಾದು ನೇರವಾಗಿ ಸಿಕ್ಕಿರೋಂಥ ವ್ಯವಸ್ಥೆ ಇದು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎರಡಕ್ಕೂ ಕೂಡ ಆರ್ಥಿಕ ಇಲಾಖೆ ಮುಖಾಂತರ ಅವ್ರ ಹಣ ಬಿಡುಗಡೆ ಆಗಿರೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ರೀತಿ ಕರ್ನಾಟಕ ರಾಜ್ಯ ಜನನ ಹಿಂದುಳಿದವ್ರ ಮೇಲೆತ್ತೋದು, ಅವರ್ಯಾರೋ ಅವರ ಚಿಂತನಶೀಲರಂತೆ, ಅವ್ರನ್ನ ಕಟ್ಕೊಂಡು ಮೆರವಣಿಗೆ ಮಾಡ್ತಾರಂತೆ, ಅವ್ರು ಕಟ್ಕೊಂಡು ಸಮಾವೇಶ ಮಾಡ್ತಾರಂತೆ. ಆ ಚಿಂತನಶೀಲರಿಗೂ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, ಯಾವುದೋ ಭಾಗದಲ್ಲಿ ದಲಿತರ ಮೇಲೆ ಅನ್ಯಾಯ ಆದರೆ, ಅತ್ಯಾಚಾರ ನಿಜಕ್ಕೂ ಅವರು ವಿರೋಧ ಮಾಡ್ತಾರೆ, ತುಂಬ ಸಂತೋಷ. ಆದರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಈ 187 ಕೋಟಿ ಹಗರಣದ ಬಗ್ಗೆ ಒಬ್ಬ ಚಿಂತನಶೀಲರು ಕೂಡ ಬಾಯಿ ಬಿಡಲಿಲ್ಲಲ್ಲ. ಇನ್ನಿವೆಲ್ಲ ಸಿದ್ದರಾಮಯ್ಯನ ಚೇಲಾಗಳ, ಕಾಂಗ್ರೆಸ್ಸಿನ ಚೇಲಾಗಳ, ಆ ಬಡವರು ದುಡ್ಡು ತಿಂದಿಯಾರಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರದ. ಯಾಕೆ ಕಾಂಗ್ರೆಸ್ನವ್ರು ಟೀಕೆ ಮಾಡೋಕ್ಕೆ ನಿಮಗೆ ದಮ್ಮಿಲ್ವಾ, ತಾಕತ್ತಿಲ್ವಾ? ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೇನೆ, ಇದರಲ್ಲಿ ಜಾತಿ ಧರ್ಮ ಏನೂ ತರಕೂಡ್ದು. ಲೂಟಿ ಆಗಿರೋದ್ರ ಬಗ್ಗೆ ಎಲ್ಲರೂ ಒಪ್ತಾರೆ. BJP ಕಾಲದಲ್ಲಿ ಲೂಟಿ ಆಗಿದೆ, ರೈಟ್, ನೀವು ಕಾಂಗ್ರೆಸ್ನವ್ರು ಹೇಳ್ತೀರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಲೂಟಿ ಆಗಿದೆ, ರೈಟ್, BJPಯವರು JDSನವ್ರು ಹೇಳ್ತಾರೆ. ಕೊಡಪ್ಪ, ಎಲ್ಲವೂ CBI ಕೊಡು. ಇವತ್ತು ಯತ್ನಾಳ್ ಹೇಳಿದ್ದಕ್ಕೆ ಮಾನ್ಯ ಸಚಿವರು MP ಪಾಟೀಲ್ರು ಹೇಳಿದ್ದಾರೆ, ನೀವು ಇದನ್ನು CBI ಕೊಟ್ಬಿಡಿ ನೀವು ಅಂತ. ಯಾಕೆ ಪಾದಯಾತ್ರೆ ಮಾಡ್ತೀರಿ? CBI ಯತ್ನಾಳಿಗೆ CBI ಕೊಡೋಂಥ ಅಧಿಕಾರ ಇದೆಯಾ? ನೀವು ಮಂತ್ರಿಗಳು ತಾನೆ, ನಿಮ್ಮ ಸರ್ಕಾರ ಇದೆ ತಾನೆ, ಸರ್ಕಾರ ತಾನೇ CBI ಕೊಡಬೇಕದ್ದು. ನಾನು ಅದಕ್ಕೋಸ್ಕರ ಬಂಡ ಉತ್ತರಗಳು ಬೇಡ. ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದ್ದಾರೆ, ದೇಶದ ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಬಡವರದ್ದು ದುಡ್ಡನ್ನು ಆ ಬಡವರಿಗೆ ತಲುಪದೇನೆ ಎಲ್ಲ ಯೋಜನೆಗಳನ್ನು ದುಡ್ಡು ವಾಪಸ್ ತೊಗೊಂತ